ಹರಿಹೋಂ ಪಠ್ಯ ನಮಗೆ ಬೇಕಾದ ಕನ್ನಡ. ಲೇಖಕರು ಕೆ.ವಿ. ತಿರುಮಲೇಶ್. ಭಾಷೆ ಎಂದಾಗ ಅದರಲ್ಲಿ ಎರಡು ವಿಧಾನ. ಇಲ್ಲಿ ವಿಧಾನ ಅಂದರೆ ಮೋಡ್ ನೆನ್ಪಿಟ್ಕೊಳ್ಳಿ. ಒಂದು ಬರೆಯುವ ವಿಧಾನ, ಇನ್ನೊಂದು ಮಾತನಾಡುವ ವಿಧಾನ. ಎರಡು ವಿಧಾನಗಳ ನಡುವಿನ ಅಂತರ ಮಿತಿಮೀರಿ ಒಂದು ಇನ್ನೊಂದರ ಸಂಬಂಧವನ್ನು ಕಳೆದುಕೊಳ್ಳುತ್ತೆ. ಇದಕ್ಕೆ ಭಾಷಾ ವಿಜ್ಞಾನದಲ್ಲಿ ಡೈಗ್ಲೋಸಿಯಾ ಅಂದರೆ ದ್ವಿಭಾಷಿತ್ವ ಅಂತ ಕರಿತೀವಿ. ಇಲ್ಲಿ ದ್ವಿಭಾಷಿತ್ವ ಅಂದರೆ ಮೇಲಿನದು ಮತ್ತು ಕೆಳಗಿನದು ಎನ್ನುವ ಕನಿಷ್ಠ ಎರಡು ಸ್ತರಗಳಿವೆ. ಇಲ್ಲಿ ಸ್ತರಗಳು ಅಂದರೆ ಲೆವೆಲ್ ಅನ್ನೋ ಅರ್ಥ ಬರುತ್ತೆ. ಒಂದು ಅಪ್ಪರ್ ಲೆವೆಲ್, ಇನ್ನೊಂದು ಲೋಯರ್ ಲೆವೆಲ್ ಅನ್ನೋದು ಬರುತ್ತೆ. ಇಲ್ಲಿ ನಾನು ಇಂಗ್ಲಿಷ್ ಪದವನ್ನು ಬಳಕೆ ಮಾಡ್ತಿರೋದು ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ಮೇಲಿನ ಸ್ತರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಪ್ಪರ್ ಲೆವೆಲ್ ಬಂದು ಬರವಣಿಗೆಗೆ, ಆಡಳಿತಕ್ಕೆ, ಆಧ್ಯಾತ್ಮಕ್ಕೆ ಮೀಸಲಾಗಿದೆ. ಅಂದರೆ ಅಡ್ಮಿನಿಸ್ಟ್ರೇಷನ್, ಡೆವೋಟೆಡ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಕೆಳಗಿನ ಸ್ತರ ಸಾಮಾನ್ಯ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ಅಂದರೆ ಕಾಮನ್ ಲೈಫಿಗೆ ರಿಲೇಟೆಡ್ ಆಗಿರುತ್ತೆ. ಇವೆರಡು ಒಂದೇ ಭಾಷೆಯ ಎರಡು ರೀತಿಗಳಾಗಿದ್ದು, ಅಂದರೆ ಬೋತ್ ಆರ್ ಟು ವೆರೈಟೀಸ್ ಆಫ್ ದ ಸೇಮ್ ಲ್ಯಾಂಗ್ವೇಜ್. ಇಲ್ಲಿ ಒಂದಕ್ಕೊಂದು ಅರ್ಥವಾಗದ ರೀತಿಯಲ್ಲಿರೋದು ಒಂದು ವಿಚಿತ್ರ ಸಂಗತಿಯಾಗಿರುತ್ತೆ. ದ್ವಿಭಾಷಿತ್ವ ಮಿತಿ ಮೀರಿದಾಗ ಮೇಲಿನ ಸ್ತರ ಜೀವನ ಸಂಪರ್ಕ ಕಳೆದುಕೊಂಡು ಕೇವಲ ಮ್ಯೂಸಿಯಂ ಭಾಷೆಯಾಗಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಯಾವ ಭಾಷೆಗೂ ಒಳ್ಳೆಯದಲ್ಲ. ಬಹುಶಃ ನಮ್ಮ ಸಂಸ್ಕೃತಕ್ಕೂ ಇದೇ ರೀತಿಯ ಪ್ರಾಬ್ಲಮ್ ಆಗಿರಬಹುದು. ಸಂಸ್ಕೃತವೆಂದರೆ ಪರಿಷ್ಕರಿಸುವುದು ಎನ್ನುವ ಅರ್ಥ ಬರುತ್ತೆ. ಬಹುಶಃ ಪ್ರಾಕೃತ, ಪಾಳಿ ಮುಂತಾದ ಉಪಭಾಷೆಗಳಿಂದ ಪರಿಷ್ಕೃತವಾಗಿ ಸಂಸ್ಕೃತವಾಗಿರಬೇಕು. ಆದರೆ ಅತಿಯಾದ ಪರಿಷ್ಕಾರಕ್ಕೆ ಒಳಗಾದಂಥ ಸಂಸ್ಕೃತ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಶ್ರೇಷ್ಠವಾದ ಹಲವು ಸಾಹಿತ್ಯ ಕೃತಿಗಳನ್ನು ಜಗತ್ತಿಗೆ ನೀಡಿದ್ದರೂ ಆಮೇಲೆ ಅತಿ ಸಂಸ್ಕರಣದಿಂದಾಗಿಯೇ ಸಾಮಾನ್ಯ ಜನರಿಂದ ದೂರವಾಗುತ್ತೆ. ಅಂದರೆ ಒಂದು ಭಾಷೆಯನ್ನು ಬರವಣಿಗೆಯ ರೂಪದಲ್ಲಿ ಮತ್ತು ಮಾತನಾಡುವ ರೂಪದಲ್ಲಿ ಬಳಸಬೇಕು. ಇಲ್ಲ ಅಂದರೆ ಈ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಒಂದು ಭಾಷೆ ಅಥವಾ ಲ್ಯಾಂಗ್ವೇಜ್ ಬೆಳೆಯಬೇಕಾದರೆ ಅದಕ್ಕೆ ಹಲವು ರೀತಿಯ ಸ್ತರಗಳು ಉಪಯೋಗವಾಗಬೇಕು. ಮುಖ್ಯವಾಗಿ ಜನಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಅದು ಸಲ್ಲಬೇಕು. ಹಲವು ಕಾಲದ ಇತಿಹಾಸವಿರುವ ಜನಪದಕ್ಕೆ ಸಂಬಂಧಿಸಿದಂತೆ ಜನಜೀವನ ಎನ್ನುವುದು ಯಾವತ್ತೂ ಸರಳವಾಗಿರೋದಿಲ್ಲ. ಅದಕ್ಕೆ ಹಲವು ಹಂತಗಳಿದೆ, ಹಲವು ಕೋನಗಳಿವೆ, ಹಲವು ದಿಕ್ಕುಗಳು ಇರುತ್ತೆ. ಆದ್ದರಿಂದ ಇಂಥ ಯಾವ ಭಾಷೆಯೂ ಅಖಂಡವಾಗಿ ಇರಲಾರದು. ಎಂದರೆ ಜೀವಂತ ಭಾಷೆಯಲ್ಲಿ ಹಲವು ರೀತಿಯ ಉಪಭಾಷೆಗಳಿರುತ್ತೆ. ಇದು ಜೀವಂತಿಕೆಯ ಸ್ವಾರಸ್ಯವನ್ನು ಕೊಡುತ್ತೆ. ಈ ಉಪಭಾಷೆಗಳು ಬರೆಯುವ ಭಾಷೆಗೆ ಜೀವಸತ್ವವನ್ನು ಒದಗಿಸುತ್ತೆ. ಆದರೂ ಸಹ ಬರೆಯುವ ಭಾಷೆ ಉಪಭಾಷೆಯನ್ನು ಕೀಳಾಗಿ ಕಾಣುವ ಒಂದು ಅಹಮನ್ನು ಹೊಂದಿದೆ. ಇದು ಒಂದು ರೀತಿಯ ಸಾಂಸ್ಕೃತಿಕ ಯಜಮಾನಿಕೆಯನ್ನು ಬಳಸ್ಕೊಂಡಿದೆ. ಇದು ದುರದೃಷ್ಟಕರವಾಗಿದೆ. ಯಾಕಪ್ಪ ಅಂದರೆ ಎಲ್ಲ ಕಡೆಯೂ ಬರೆಯುವ ಭಾಷೆನೇ ತನ್ನ ಯಜಮಾನಿಕೆಯನ್ನು ಹೊಂದಿರುತ್ತೆ. ಈ ಮಾತು ಕನ್ನಡದ ವಿಷಯದಲ್ಲೂ ಸತ್ಯ ಆಗಿದೆ. ಮೈಸೂರು ಹಾಗೂ ಬೆಂಗಳೂರು ಕಡೆಯ ಮೇಲಿನ ಸ್ತರ ಬರೆಯುವ ಕನ್ನಡವೇ ನಿಜವಾದ ಕನ್ನಡ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ ದ್ವಿಭಾಷಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರೋದು ನಮಗಿಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯ ನಡವಳಿಕೆ ಬರೆಯುವ ಭಾಷೆಗೆ ಮಾರಕವಾಗುತ್ತೆ ಅನ್ನುವ ವಿಷಯವನ್ನು ನಾವು ಚರಿತ್ರೆಯ ಪಾಠವನ್ನು ಓದಿದಾಗ ತಿಳಿದುಕೊಳ್ಬೋದು ಅಲ್ವಾ? ಇಲ್ಲವಾದರೆ ಕನ್ನಡವನ್ನು ಮ್ಯೂಸಿಯಂ ಭಾಷೆಯಾಗಿ ಮಾರ್ಪಾಡುವಾಗುವಂಥ ಸಾಧ್ಯತೆ ಇದೆ. ಭಾಷೆ ಎನ್ನುವ ವಿದ್ಯಮಾನ ಬಹಳ ವಿಚಿತ್ರವಾದದ್ದು. ಪರಸ್ಪರ ವಿರುದ್ಧವೆನಿಸುವಂಥ ಬೇಡಿಕೆಗಳನ್ನು ನಮ್ಮುಂದಿಡುತ್ತೆ. ಉದಾಹರಣೆಗೆ ಭಾಷೆಯ ಬೆಳವಣಿಗೆಗೆ ಪ್ರಾಮಾಣೀಕರಣ ಅಗತ್ಯ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವ ನಿಯಮ ವಾಸ್ತವದಲ್ಲಿ ಭಾಷೆಯ ಉಪಯೋಗದಲ್ಲಿ ಸರಿ ತಪ್ಪುಗಳೆನ್ನುವುದು ಇಲ್ಲವೇ ಇಲ್ಲ ಎಂದು ನಾವು ವಾದಿಸ್ಬೋದು. ಆದರೂ ಸಹ
ನಿಜವಾದ ಎಲ್ಲ ಭಾಷೆಗಳಲ್ಲೂ ಇಂಥ ಒಂದು ಪ್ರಜ್ಞೆ ಕೆಲಸ ಮಾಡುತ್ತೆ. ಈ ರೀತಿ ನಾವು ಯೋಚನೆ ಮಾಡದೇ ಇದ್ದರೆ ಅದು ವಿದ್ಯಾಭ್ಯಾಸ, ಆಡಳಿತ, ಕಾನೂನು ಮುಂತಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಭಾಷೆ ಅನ್ನೋದು ಯಾವುದೇ ಒಂದು ಸಮೂಹ, ಅಂದರೆ ಯಾವುದೇ ಗುಂಪಿಗೂ ಸಂಬಂಧಪಟ್ಟಿದ್ದಲ್ಲ, ವ್ಯಕ್ತಿಯೊಬ್ಬನದಲ್ಲ ಇದು. ಆದ್ದರಿಂದ ಸಮೂಹ ಆಯಾ ಸಂದರ್ಭದಲ್ಲಿ ಒಪ್ಪಿಕೊಂಡಿರುವಂಥ ಉಪಯೋಗ ಸೂತ್ರಗಳನ್ನು ಪ್ರತಿಯೊಬ್ಬನೂ ಪಾಲಿಸುವುದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇಂಥ ಸೂತ್ರಗಳನ್ನು ಅವನು ಮೀರುವುದಾದರೆ ಅದರಿಂದ ಬೇರೆ ರೀತಿಯ ಪರಿಣಾಮ ಉಂಟಾಗುತ್ತೆ. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿಯ ಸೂತ್ರವನ್ನು ಅವನು ಪಾಲನೆ ಮಾಡಿಲ್ಲ, ಮೀರಿಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಹಾಗೇನಾಗುತ್ತೆ ಅಂದರೆ ಬೇರೆ ರೀತಿಯ ಪರಿಣಾಮ ಉಂಟಾಗುತ್ತೆ. ಈ ಪರಿಣಾಮ ಕೂಡ ಭಾಷಾ ಸೂತ್ರ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಕನ್ನಡದಲ್ಲಿ ನೃಪತುಂಗ, ಕೇಶಿರಾಜ ಮುಂತಾದ ವಿದ್ವಾಂಸರು ಕ್ರೋಢೀಕರಿಸಿದ ಇಂಥ ಉಪಯೋಗ ಸೂತ್ರಗಳನ್ನೇ ವೈಖರಿಣಿಗಳು ಎಷ್ಟೇ ಯತ್ನಿಸಿದರೂ ಯಾವ ಭಾಷೆಯೂ ಇದ್ದಂತೆ ಇರುವುದಿಲ್ಲ, ಅದು ಚೇಂಜ್ ಆಗ್ತಾನೇ ಇರುತ್ತೆ ಅನ್ನೋದು ಮಾತು ನಿಜ. ವೈಖರಿಣಿಗಳು ಭಾಷೆಯ ಮೇಲೆ ಸೂತ್ರಗಳನ್ನು ಏರೋದಿಲ್ಲ. ತಮ್ಮ ಕಾಲದ ಭಾಷೆಯ ಉಪಯೋಗವನ್ನು ಅವರು ವರ್ಣಿಸ್ತಾರೆ. ಇದನ್ನೇ ಸ್ಥಿರ ಸೂತ್ರಗಳೆಂದು ತಪ್ಪಾಗಿ ನಾವು ತಿಳಿದುಕೊಳ್ತೀವಿ. ಹಾಗೂ ಬೆಳೆಯುವ ಭಾಷೆಯೊಂದರಲ್ಲಿ ಇಂಥ ವ್ಯಾಕರಣಗಳ ಗ್ರಂಥಗಳ ಪ್ರಮಾಣ ಮೂಲಗಳೆಂದು ಅನ್ನಿಸಿದ್ರೆ ಅದು ಕೂಡ ಸಹಜನೇ. ಯಾಕೆಂದರೆ ಭಾಷೆಯ ಪ್ರಮಾಣೀಕರಣದಲ್ಲಿ ವ್ಯಾಕರಣ ಗ್ರಂಥಗಳು, ನಿಘಂಟುಗಳು, ಕೈಪಿಡಿಗಳು, ಅನುವಾದ ಕಾರ್ಯಗಳು, ಉನ್ನತ ವಿದ್ಯಾಭ್ಯಾಸ ಸಂಸ್ಥೆಗಳು, ಪತ್ರಿಕೆಗಳು, ಸಾಹಿತ್ಯ ಮತ್ತು ಸಿದ್ಧಾಂತ ಕೃತಿಗಳು, ಸುದ್ದಿ ಮತ್ತು ಸಂಸ್ಕೃತಿ ಮಾಧ್ಯಮಗಳು, ಸಂಶೋಧನೆ, ಪುಸ್ತಕ ಪ್ರಕಟಣೆ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡುತ್ತೆ. ಇದು ಒಂದು ರೀತಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತೆ. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಡಾಕ್ಟರ್ ಜಾನ್ಸನ್ ಇವರು ಸಂಪಾದಿಸಿದಂತಹ ನಿಘಂಟು ಇಂಗ್ಲಿಷ್ ಭಾಷೆಯ ಪ್ರಮಾಣೀಕರಣಕ್ಕೆ ಉತ್ಸಾಹಪೂರ್ಣ ತಳಹದಿಯನ್ನು ಹಾಕೊಡುತ್ತೆ. ಅನಂತರ 20ನೇ ಶತಮಾನದಲ್ಲಿ ಹಲವು ವಿದ್ವಾಂಸರು ಸೇರಿ ಸಂಪಾದಿಸಿದಂತಹ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಈ ಕೆಲಸವನ್ನು ಅಂದಿನಿಂದಲೂ ಮಾಡ್ತಾನೇ ಇದೆ. ಅದೊಂದು ರೀತಿ BBC ದೊಡ್ಡ ಪ್ರಮಾಣದಲ್ಲಿ ಈ ಭಾಷೆಯ ಮೇಲೆ ಸ್ತರದ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರೋದಕ್ಕೆ ಕಾರಣ ಆಗುತ್ತೆ. ಈ ನಿಟ್ಟಿನಲ್ಲಿ ಹಲವಾರು ವ್ಯಾಕರಣ ಗ್ರಂಥಗಳು, ವಿಶ್ವವಿದ್ಯಾಲಯಗಳು, ಪತ್ರಿಕೆಗಳು, ಸಾಹಿತ್ಯ ಕೃತಿಗಳು, ಪ್ರಕಟಣಾಲಯಗಳು ತಮ್ಮ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿದೆ. ಡಾಕ್ಟರ್ ಜಾನ್ಸನ್ಗಿಂತಲೂ 2 ಶತಮಾನದಷ್ಟು ಹಿಂದೆ ಜರ್ಮನ್ ಭಾಷೆಗೆ ಪ್ರಮಾಣಬದ್ಧವಾದ ಮಾದರಿಯೊಂದು ಇರಲಿಲ್ಲ. ಜರ್ಮನ್ ಭಾಷೆ ಅನ್ನೋದು ಹಲವಾರು ಉಪಭಾಷೆಗಳಿಂದ ಕೂಡಿತ್ತು. ಇಲ್ಲಿ ಸರ್ಕಾರಿ ಭಾಷೆ ಅನ್ನೋದೇನೋ ಇತ್ತು, ಆದರೂ ಜನರು ಅದನ್ನು ಒಂದು ಸಾಂಸ್ಕೃತಿಕ ಮಾದರಿ ಅಂತ ಸ್ವೀಕರಿಸಿರಲಿಲ್ಲ. ಮಾರ್ಟಿನ್ ಲೂಥರ್ 16ನೇ ಶತಮಾನದ ಮಧ್ಯದಲ್ಲಿ ಮಾಡಿದ ಬೈಬಲ್ ಭಾಷಾಂತರವೇ ಈಗಿನ ಪ್ರಮಾಣಬದ್ಧ ಜರ್ಮನ್ ಭಾಷೆಗೆ ಅಡಿಪಾಯವಾಗುತ್ತೆ. ಈ ಬೈಬಲ್ ಭಾಷಾಂತರವನ್ನು ಎಲ್ಲರೂ ತಕ್ಷಣವೇ ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಆದರೂ ಜನ ತಮ್ಮ ಭಾಷೆಯನ್ನು ನೋಡುವ ವಿಧಾನ ಬದಲಾಗುತ್ತೆ. ಅಲ್ಲಿವರೆಗೂ ಉಪಭಾಷೆಗಳಿಂದ ಕೂಡಿದಂಥ ಜರ್ಮನ್ ಭಾಷೆಗೆ ಕೇಂದ್ರ ಶಕ್ತಿಯೊಂದು ನೀಡಿದ್ದು ಲೂಥರ್ ಬೈಬಲ್ ಅನ್ನೋದು ನಿಜ. ಈ ಹಿಂದೆ ಹೇಳಿದಂತೆ ಭಾಷೆಯು ಪ್ರಾಮಾಣೀಕರಣಕ್ಕೆ ಒಳಗಾಗುತ್ತಿದ್ದಂತೆಯೇ ಆಡು ಮಾತಿನಿಂದ ದೂರವಾಗುವ ಸಾಧ್ಯತೆ ಹೆಚ್ಚು. ಅಂದರೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ಭಾಷೆಯಿಂದ ದೂರವಾಗುವಂಥ ಸಾಧ್ಯತೆ ಹೆಚ್ಚು ಅಂತ ಇಲ್ಲಿ ಹೇಳ್ತಿದ್ದಾರೆ. BBC ಈ ಒಂದು ಅಪಾಯವನ್ನು ತಿಳ್ಕೊಂಡು 70s 80s ಅಂದರೆ 70 ಮತ್ತು 80ರ ದಶಕಗಳಲ್ಲಿ ಇದರ ಮೇಲಿದ್ದಂಥ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ಕನ್ನಡವನ್ನು ಕಲಿಯುವುದರ ಜೊತೆಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹಿಸ್ಟ್ರಿಯನ್ನು ನೋಡಿದಾಗ ಕನ್ನಡವು ಹಲವು ಜಾತಿಗಳಾಗಿ ಹಂಚಿ ಹೋಗಿರೋದನ್ನು ನಾವು ಕಾಣ್ಬೋದು. ಕನ್ನಡಕ್ಕೆ ಹೇಗೆ ಉಪಭಾಷೆಯ ಅಗತ್ಯ ಇದೆಯೋ ಹಾಗೆ
ಅದಕ್ಕೆ ಜಾಗತಿಕ ಶೈಲಿಯ ಅಗತ್ಯ ಇದೆ. ಕನ್ನಡಕ್ಕೆ ಪಂಡಿತರು, ವಿವಿಧ ಕಲಾ ಮಂಡಿತರು, ಕೇಳತಕ್ಕ ಭಾಷೆ ವಿಧಾನ ಎಷ್ಟು ಬೇಕೋ ಅಷ್ಟು ಕಂಡವರು, ಕೇಳುವ ಬೀದಿ ಮಾತು ಅಗತ್ಯ. ಅದು ಬೇಡ ಇದು ಸಾಕು ಎನ್ನುವುದಕ್ಕಿಂತ ಅದು ಬೇಕು ಇದು ಬೇಕು ಎನ್ನುವುದು ತುಂಬ ವಿವೇಕಪೂರ್ಣವಾಗಿರುವುದು. ಬದಲಿಗೆ ಯಾವಾಗ ಅದು ಏಕಸ್ತರವಾಗುತ್ತದೆಯೋ ಅಂಥ ಸಂದರ್ಭದಲ್ಲಿ ಅದರಲ್ಲಿ ಇರುವಂಥ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಆಧುನಿಕ ಯುಗದಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆಯ ಬಳಕೆ ಕಡಿಮೆಯಾಗ್ತಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕನ್ನಡ ಭಾಷೆಯನ್ನು ಬಳಸ್ಕೊಂಡು ಉಳಿಸ್ಕೊಳ್ಬೇಕಾದ್ರೆ ನಾವು ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇತ್ತೀಚೆಗೆ ತುಂಬ ಚಿಂತನೆಗಳು, ಡಿಸ್ಕಷನ್ಗಳು ಇದರ ಬಗ್ಗೆ ನಡೀತಾ ಇದೆ. ಇದು ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಭಾರತದ ಅನೇಕ ದೇಶೀಯ ಭಾಷೆಗಳಿಗೆ ಇದೇ ಪರಿಸ್ಥಿತಿ ಇರುವ ಕಾರಣದಿಂದಾಗಿ ಪ್ರತಿಯೊಬ್ಬರು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಭಾಷೆಗೆ 2 ಸ್ತರಗಳಿದ್ದು, ಸ್ತರಗಳು ಅಂದರೆ ಇಲ್ಲಿ ಲೆವೆಲ್ ಅನ್ನೋದು ಬರುತ್ತೆ. ಒಂದು ಬರವಣಿಗೆಯ ನೆಲೆ, ಎರಡನೆಯದು ಮಾತನಾಡುವಂಥ ನೆಲೆ. ಈ 2 ಸ್ತರಗಳ ನಡುವಿನ ಅಂತರ ಯಾವಾಗಲಾದರೂ ಹೆಚ್ಚಾದರೆ ಭಾಷೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಭಾಷೆಯನ್ನು ಬರೆಯುವುದು, ಮಾತನಾಡೋದು ಇಲ್ಲಿ ತುಂಬ ಮುಖ್ಯ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಇರುವಂಥ ಅನೇಕ ಸವಾಲುಗಳನ್ನು ಭಾಷೆ ಎದುರಿಸಬೇಕಾದ್ರೆ ಅದು ಮುಖ್ಯವಾಗಿ ಪ್ರಮಾಣೀಕರಣಕ್ಕೆ ಒಳಗಾಗಿರಬೇಕು ಅನ್ನೋದು ಬಹಳ ಮುಖ್ಯ. ಇಷ್ಟು ಪಠ್ಯದ ಸಾರಾಂಶ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.